ಹಾಯ್, ನಮಸ್ಕಾರ. ಕಾಂತಾರನ ಇವತ್ತು ಬೆಳಗ್ಗೆನೆ ಹೋಗಿ ನೋಡ್ಕೊಂಡು ಬಂದೆ. ಕಾಂತಾರ ಮೊದಲ ಭಾಗ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. 3-4 ಸಲ ಥಿಯೇಟರ್ಗೆ ಹೋಗಿ ನೋಡಿದ್ದೆ. ಇಡೀ ಮೂವಿ ಸಾಗೋ ರೀತಿ, ಆ ಕ್ಲೈಮ್ಯಾಕ್ಸ್ ಕೊಡೋ ಕಿಕ್ಕು ಎಲ್ಲವೂ ನಿಜಕ್ಕೂ ಸಖತ್ ಇಂಪ್ರೆಸಿವ್ ಆಗಿತ್ತು. ಆ ಮೂವಿ ಆ ಲೆವೆಲ್ಗೆ ಹಿಟ್ ಆಗುತ್ತೆ ಅಂತ ಆ ಮೂವಿ ಟೀಮ್ನವರೇ ಅನ್ಕೊಂಡಿರ್ಲಿಲ್ಲ ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ. ಆಗ್ಲೇ ಅವರಿಗೆ ಈ ಭಾಗ 2, 3 ಎಲ್ಲ ಮಾಡೋ ಐಡಿಯಾ ಕೂಡ ಇರಲಿಲ್ಲ ಅನ್ನೋದನ್ನು ಅವರೇ ಹೇಳ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿನೇ ಇವರು ಅದ್ರ ಸೀಕ್ವೆಲ್, ಇನ್ಫ್ಯಾಕ್ಟ್ ಪ್ರೀಕ್ವೆಲ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದಾಗ ನನಗೆ ಮಿಕ್ಸ್ಡ್ ಫೀಲಿಂಗ್ ಇತ್ತು. ಈಗ ಸುಮ್ಮನೆ ಆ ಚಿತ್ರದ ಸಕ್ಸಸ್ ನ ಬಳಸ್ಕೊಳ್ಳೋಕೆ ಅಂತ ಏನೋ ಒಂದು ಮೂವಿ ಮಾಡಿ ಅದರ ಹೆಸರನ್ನು ಹಾಳು ಮಾಡ್ತಾರ ಅಂತ. ಸೇಮ್ ಟೈಮ್ ಈ ಮೂವಿ ನೋಡೋ ಬಗ್ಗೆ ಕುತೂಹಲನೂ ಇತ್ತು, ಎಕ್ಸೈಟ್ಮೆಂಟು ಇತ್ತು. ಮೊದಲು ಈ ಫಿಲ್ಮ್ ಬಗ್ಗೆ ಅಂತ ನಿರೀಕ್ಷೆ ಏನೂ ಇರಲಿಲ್ಲ. ಇದು ಅವರೇಜ್ ಆಗಿರುತ್ತೆ ಅನ್ನೋ ನಿರೀಕ್ಷೆನೇ ಇದ್ದಿದ್ದು. ಬಟ್ ರಿಲೀಸ್ ಡೇಟ್ ಹತ್ರ ಆದಾಗೆ ನಿರೀಕ್ಷೆನೂ ಜಾಸ್ತಿ ಆಯ್ತು. ಅದಕ್ಕೆ ರಿಷಬ್ ಶೆಟ್ಟಿ ಮೇಲಿರೋ ಅಭಿಮಾನ, ಅವರಿಗೆ ಮೂವಿ ಬಗ್ಗೆ ಇರೋ ನಾಲೆಡ್ಜ್ ಅಂಡ್ ಪ್ಯಾಷನ್ ಅಂಡ್ ಅವರ ಹಿಂದಿನ ಮೂವಿಗಳೇ ಕಾರಣ. ನಿನ್ನೆ ನೈಟೇ ಪ್ರೀಮಿಯರ್ ಶೋ ನೋಡಿ ಬಂದು ರಿವ್ಯೂ ಎಲ್ಲ ನೋಡಿ ಆ ನಿರೀಕ್ಷೆ ಮತ್ತಷ್ಟು ಜಾಸ್ತಿ ಆಯ್ತು. ಇರಲಿ, ನಾನು ಮೊದಲು ಅಂದ್ಕೊಂಡಾಗೆ ಸುಮ್ಮನೆ ಏನೋ ಒಂದು ಮೂವಿ ಮಾಡ್ತಾರೆ, ಅದು ಸಕ್ಸಸ್ ಆಗಿದೆ ಅಂತ, ಈ ಮೂವಿ ಚೆನ್ನಾಗೇನೂ ಇರಲ್ಲ ಅನ್ಕೊಂಡಿದ್ನಲ್ಲ. ಹಾಗೆ ಅನ್ಕೊಂಡಿದ್ದನ್ನ ರಿಷಬ್ ಶೆಟ್ರು ಖಂಡಿತ ಸುಳ್ಳು ಅಂತ ಮಾಡಿದ್ದಾರೆ. ಈ ಮೂವಿ ಅದಕ್ಕಿಂತ ತುಂಬಾನೇ ಚೆನ್ನಾಗಿದೆ. ಹೀಗೆ ಒಂದು ಹಿಟ್ ಕಾನ್ಸೆಪ್ಟ್ ತಗೊಂಡು ಅದ್ರ ಮೇಲೆ ಇಷ್ಟು ಒಳ್ಳೆ ಮೂವಿ ಮಾಡೋದು ಸುಲಭ ಅಂತೂ ಅಲ್ಲ. ಆ ವಿಷಯಕ್ಕೆ ರಿಷಬ್ ಶೆಟ್ರಿಗೆ ಒಂದು ಬಿಗ್ ಸೆಲ್ಯೂಟ್ ಹೊಡಿಲೇಬೇಕು. ರಿಷಬ್ ಶೆಟ್ರು ಪಾತ್ರ, ರುಕ್ಮಿಣಿ ವಸಂತ್ ಅವರ ಪಾತ್ರಕ್ಕೆ ಒಳ್ಳೆ ಸ್ಕೋಪ್ ಇದೆ. ರಿಷಬ್ ಶೆಟ್ರು ಆಸ್ ಯೂಶುವಲ್ ಸೂಪರ್. ಅವ್ರ ಪರ್ಫಾರ್ಮೆನ್ಸ್ಗೆ 10 on 10 ಕೊಡ್ಲೇಬೇಕು. ನಟನೆ ಒಂದು ಭಾಗ ಆದ್ರೆ ಅವರು ಈ ಪಾತ್ರಕ್ಕೆ ತಕ್ಕಂತೆ ಬಾಡಿ ಬಿಲ್ಡ್ ಮಾಡಿರೋದು ಸೂಪರ್ ಆಗಿದೆ. ಅವ್ರನ್ನ ನೋಡಿದ್ರೇನೆ ಒಂಥರ ದೈತ್ಯ, ಅತಿಮಾನವ ಅನ್ನೋ ಫೀಲ್ ಎಂತವನಿಗೂ ಬರುತ್ತೆ. ಸುಮ್ಮನೆ ಜಿಮ್ಗೆ ಹೋಗಿ 6 ಪ್ಯಾಕ್ ಬೆಳೆಸಿದ ಹಾಗಿಲ್ಲ. ಹಿಂದಿನ ಮೂವಿಯಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದ ರಿಷಬ್ ಶೆಟ್ರು ಈ ಮೂವಿಲಿ 3-4 ಸಲ ಅದೇ ರೀತಿ ಕಾಣಿಸ್ಕೊಳ್ತಾರೆ. ಸೊ ಅಲ್ಲಿ ಅಂಡರ್ ಪ್ಲೇ ಮಾಡೋಕೆ ನೋಡಿಲ್ಲ, ಜನಕ್ಕೆ ಫುಲ್ ಮೀಲ್ಸ್ ಕೊಡೋ ಬಗ್ಗೆನೇ ಯೋಚಿಸಿದ್ದಾರೆ. ಅವ್ರ ಜೊತೆ ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳಲೇಬೇಕು. ಟ್ರೈಲರ್ ನೋಡಿದಾಗ ಇವರು ಶೋ ಪೀಸ್ ತರ ಸುಮ್ಮನೆ ನೋಡಕ್ ಚೆನ್ನಾಗಿ ಇರ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಅವರ ರೋಲು ಅಷ್ಟೇ ಅಲ್ಲ, ಅವ್ರ ಪಾತ್ರಕ್ಕೆ ಡಿಫರೆಂಟ್ ಶೇಡ್ಸ್ ಇದೆ. ಮುದ್ದಾಗಿ ಕಾಣೋ ಜೊತೆಗೆ ನಟನೆ ಕೂಡ ಪಾತ್ರಕ್ಕೆ ಬೇಕಾದ ಹಾಗೇನೆ ಮಾಡಿದ್ದಾರೆ. ಅವರಿಗೂ ಅವರ ಲುಕ್ ಅಂಡ್ ಪರ್ಫಾರ್ಮೆನ್ಸ್ ಗೆ ಫುಲ್ ಮಾರ್ಕ್ಸ್ ಕೊಡ್ಲೇಬೇಕು. ಗುಲ್ಶನ್ ದೇವಯ್ಯ ಅವ್ರ ಪಾತ್ರಕ್ಕೆ ಅಂತ ಸ್ಕೋಪ್ ಏನೂ ಇಲ್ಲ. ಅದನ್ನ ಯಾಕೆ ಹಾಗೆ ಬರ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ ಅದೊಂದು ಉಡಾಫೆಯ ಪಾತ್ರ ಅಂತ. ಅದನ್ನ ಗಂಭೀರ, ದುಷ್ಟ ಅಂಡ್ ಕ್ರೂರ ಪಾತ್ರವನ್ನಾಗಿ ಮಾಡಿದ್ರೆ ಈ ಮೂವಿಗೆ ಇನ್ನಷ್ಟು ಫೋರ್ಸ್ ಬರ್ತಾ ಇತ್ತು ಅಂತ ನಂಗೆ ಅನಿಸ್ತು. ಹಾಗೇನೆ ಜೈರಾಮ್ ಅಂಡ್ ಇನ್ನಿತರಿಗೂ ಒಳ್ಳೆ ಪಾತ್ರಗಳಿವೆ. ನಾಯಕರನ ಪಾತ್ರ ತುಂಬಾ ಮುಖ್ಯ ಅಂತ ಫೀಲ್ ಕೊಡುತ್ತೆ. ಕಾಮಿಡಿನೂ ಇದೆ, ಬಟ್ ತೀರಾ ಇಲ್ಲ. ಇರೋಷ್ಟು ಕಾಮಿಡಿನೂ ಮೊದಲ ಭಾಗಕ್ಕಿಂತ ಹೆಚ್ಚು ಕ್ಲೀನ್ ಇದೆ ಈ ಸಲ. ನನಗೆ ಸೆರೆಮನೆಗೆ ತೆರೆದಿರೋ ಹಾಗೆ ಕಾಣ್ತಿದೆ ಅನ್ನೋ ಡೈಲಾಗ್ ಅಂಡ್ ಸೀನ್ 2 ತುಂಬಾನೇ ಇಷ್ಟ ಆಯ್ತು. ಆ ಪಾತ್ರ ಮಾಡಿದ್ದು ರಾಕೇಶ್ ಪೂಜಾರಿ ಅವರು. ಅವರ ಅಂಡ್ ಅವರ ತಂದೆಯವರ ಪಾತ್ರ ಖಂಡಿತ ಎಲ್ಲರ ಗಮನ ಸೆಳೆಯುತ್ತೆ. ರಾಕೇಶ್ ಪೂಜಾರಿ ಅವರು ಚಿತ್ರದ ಬಿಡುಗಡೆಗೂ ಮೊದಲೇ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಂತ ಗೊತ್ತಾಯ್ತು. ಅದು ಖಂಡಿತ ಬೇಸರ ಅಂಡ್ ದುಃಖದ ವಿಷಯ. ಇನ್ನು ಮೇಕಿಂಗ್ ವಿಷಯದಲ್ಲಿ ಈ ಚಿತ್ರ ಖಂಡಿತ ಒಂದು ಮೈಲ್ ಸ್ಟೋನ್ ಅನ್ಬಹುದು. ಈ ಬಜೆಟ್ ಅಲ್ಲಿ ಇಂತ ಅದ್ಭುತ ಔಟ್ಪುಟ್ ತಂದಿರೋದನ್ನ ನಂಬೋದೇ ಕಷ್ಟ. ಎಷ್ಟೋ ಸೀನ್ಗಳು ನಿಜಕ್ಕೂ ದೃಶ್ಯ ವೈಭವನೇ ಸರಿ. ಅದಕ್ಕೆ ತಕ್ಕನಾದ ಕಲರ್ ಗ್ರೇಡಿಂಗು, ಕ್ಯಾಮ್ರಾ ವರ್ಕು, ಕಾಸ್ಟ್ಯೂಮ್ಸ್ ಇವೆಲ್ಲವೂ ನಿಜಕ್ಕೂ ಒಂದು ವಿಭಿನ್ನ ದುನಿಯಾವನ್ನೇ ಕಟ್ಕೊಡುತ್ತೆ. ಮೈಸೂರು ಅರಮನೆ ನೋಡಿದ ನಮಗೆ ಇಲ್ಲಿರೋ ಅರಮನೆನೂ ವಿಭಿನ್ನ ಅನ್ಸುತ್ತೆ. ಅದೇ ಕಾರಣಕ್ಕೆ ತುಂಬಾ ನೈಜವಾಗಿದೆ ಅನ್ಸುತ್ತೆ. ಕಾಡು, ಊರು, ಮಾರ್ಕೆಟ್, ಯುದ್ಧ ಎಲ್ಲಾ ಕಡೆಗೂ ನಿಮ್ಗೆ ಅದೆಷ್ಟೋ ಜನ ಕಾಣಿಸ್ತಾರೆ. ಅದು ಈ ಚಿತ್ರದ ಸ್ಕೇಲ್ ಅನ್ನು ತೋರಿಸುತ್ತೆ, ಸಹಜತೆನೂ ತರುತ್ತೆ. ಸೊ ಮೇಕಿಂಗ್ ವಿಷಯದಲ್ಲಿ ಎಲ್ಲೂ ಇವರು ಯಾವುದೇ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅನ್ನೋದು ಈ ಮೂವಿ ನೋಡೋರ್ಗೆ ಗೊತ್ತಾಗುತ್ತೆ. ಅಜನೀಶ್ ಅವರ ಮ್ಯೂಸಿಕ್ ಓಕೆ ಅಂತ ಹೇಳ್ಬೋದು. ಮೂವಿ ಹೇಗ್ ಬೇಕೋ ಆಗಿದೆ, ಬಟ್ ತೀರಾ ಅದ್ಭುತ ಅನ್ನುವಂಥದ್ದು ಏನು ಕಾಣಿಸ್ಲಿಲ್ಲ, ಕೇಳಲಿಲ್ಲ. ಅಜನೀಶ್ರಿಂದ ನಮ್ ನಿರೀಕ್ಷೆ ಹೆಚ್ಚೇ ಇರುತ್ತಲ್ವಾ. ಸಖತ್ ಫೀಲ್ ಬಂದಿದ್ದೆ ಎಂಡ್ ಅಲ್ಲಿ ವರಾಹ ರೂಪಂ ಹಾಡು ಬಂದಾಗ ಅಂತ ಹೇಳ್ಬೋದು. ಹಿಂದಿನ ಕಾಂತಾರದ ರೆಬೆಲ್ ಸಾಂಗು, ವರಾಹ ರೂಪಂ, ಸಿಂಗಾರ ಸಿರಿಯೆ ಎಲ್ಲವೂ ಅದ್ಭುತವೇ. ಅದ್ರ ಜೊತೆಗೆ ಬಳಸಿದ ಒಂದು ಪಾಠದ ನವಾಪುರ್ಲಯ ಅಂತೇನೋ ಇತ್ತು, ಅದು ಕೂಡ ನಂಗೆ ತುಂಬಾ ಇಷ್ಟ ಆಗಿತ್ತು. ಒಳ್ಳೆ ಫೋಕ್ ಫೀಲ್ ಹೊಂದಿತ್ತು. ಆ ಸಿಂಗಾರ ಸಿರಿಯೆ ಹಾಡು ಸ್ಟಾರ್ಟ್ ಆಗೋದನ್ನೇ ನೆನಪು ಮಾಡ್ಕೊಳ್ಳಿ, ಎಂತ ಫೀಲ್ ಇತ್ತು ಅಂತ ಅಲ್ಲಿ. ಈ ಸಲ ಆ ರೀತಿಯ ಎಲಿಮೆಂಟ್ ಸ್ವಲ್ಪ ಕಡಿಮೆ ಅನಿಸ್ತು, ಅಥವಾ ಅಷ್ಟು ಎಫೆಕ್ಟಿವ್ ಇಲ್ಲ ಅಂತ ಅನಿಸ್ತು. ಆದ್ರೂ ಕೂಡ ಇಂಟರ್ವಲ್ ನಂತರ ಒಂದು ಫೈಟ್ ಬರುತ್ತೆ. ಆ ಸಮಯದಲ್ಲಿ ಒಂದು ಜನಪದ ಪಾಠದನ ತರದ್ದು ಬಳಕೆ ಆಗಿದೆ. ಅದು ತುಂಬಾ ಚೆನ್ನಾಗಿನೇ ಇದೆ. ಬಹುಶಃ ಇದು ಮೊದಲೇ ಪ್ಯಾನ್ ಇಂಡಿಯಾ ರಿಲೀಸ್ ಅಂತ ಗೊತ್ತಿರೋದಕ್ಕೆ ಇರಬಹುದು. ಯೂನಿವರ್ಸಲ್ ಅಪೀಲ್ ಇರಲಿ ಅನ್ನೋ ಕಾರಣಕ್ಕೆ ಒಂದೇ ಭಾಗಕ್ಕೆ ಸೇರಿದ ಒಂದೇ ರೀತಿಯ ಫೋಕ್ ಎಲಿಮೆಂಟ್ ಅನ್ನ ಕಡಿಮೆ ಬಳಸಿದಾರೋ ಏನೋ. ಸೊ ಅದು ಉದ್ದೇಶಪೂರ್ವಕನೇ ಇರಬಹುದು. ಬಟ್ ಅದೊಂದು ಹಿಂದಿನ ಚಿತ್ರಕ್ಕೂ ಈ ಚಿತ್ರಕ್ಕೂ ಸ್ವಲ್ಪ ದೊಡ್ಡ ಡಿಫರೆನ್ಸ್ ಅಂತ ನನಗೆ ಫೀಲ್ ಆಯ್ತು. ಈಗ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಈ ರೀತಿ ಪಾರ್ಟ್ ಆಗಿ ನೋಡಿದಾಗ ಇಷ್ಟೆಲ್ಲ ಪಾಸಿಟಿವ್ ಇದೆ, ಬಟ್ ಓವರ್ ಆಲ್ ಮೂವಿ ಹೇಗಿದೆ ಅಂತ. ನನಗೆ ಓವರ್ ಆಲ್ ಇದು ಅಷ್ಟೇನು ಇಷ್ಟ ಆಗ್ಲಿಲ್ಲ, ಟು ಬಿ ಫ್ರಾಂಕ್. ಫಸ್ಟ್ ಹಾಫ್ ಸಿಕ್ಕಾಪಟ್ಟೆನೆ ಇಷ್ಟ ಆಯ್ತು. ಮೂವಿ ಆರಂಭ ಆಗೋ ರೀತಿ, ಆ ಹಿನ್ನೆಲೆ, ನಂತರ ಕತೆ ಬೆಳೆಯೋ ರೀತಿ, ಆ ಒಂದು ವರ್ಲ್ಡ್ ಬಿಲ್ಡಿಂಗ್, ಆ ಪರಿಸರ ಅಂಡ್ ಆ ಟೈಮ್
ಕ್ರೈಮ್ ಅನ್ನ ನಮಗೆ ಪರಿಚಯಿಸೋ ರೀತಿ, ನಾಯಕನ ಕ್ಯಾರೆಕ್ಟರೈಸೇಷನ್ಗೆ ತೋರಿಸಿರೋ ಸಣ್ಣ ಸಣ್ಣ ಘಟನೆಗಳು ಎಲ್ಲವೂ ಸೂಪರ್. ಅದೆಲ್ಲಕ್ಕಿಂತ ಇಷ್ಟ ಆಗಿದ್ದು ಮೊದಲ ಅರ್ಧದ ಬರವಣಿಗೆ. ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಂಗಲ್ ಬರುತ್ತೆ. ನಾಯಕ ಬೇಸಾಯ ಮಾಡೋಣ ಅಂತ ಅನ್ನೋದು. ಇದೇನು ಸ್ಪಾಯ್ಲರ್ ಅಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ಅದು ನಿಜಕ್ಕೂ ಕತೆ ಬರೆದವ್ರಿಗೆ ಪೂರ್ವಾಗ್ರಹ ಇಲ್ಲದೆ ಇರೋದನ್ನ ತೋರಿಸ್ತು. ಇಲ್ಲಿ ಯಾರೋ ಒಬ್ಬರನ್ನ ತುಂಬಾ ಕೆಟ್ಟದಾಗಿ, ಯಾರೋ ಒಬ್ಬರನ್ನ ತುಂಬಾ ಒಳ್ಳೇದಾಗಿ ತೋರಿಸೋ ಒಂದು ಬಲವಂತದ ಪ್ರಯತ್ನ ಇಲ್ವೇನೋ. ಇಲ್ಲಿ ನಾಯಕನನ್ನು ಕೂಡ ಸ್ವಲ್ಪ ಗ್ರೇ ಶೇಡ್ ಅಲ್ಲಿ ತೋರಿಸ್ತಾರೇನೋ ಅಂತ ಅನಿಸ್ತು. ಅದರಲ್ಲಿ ಒಳ್ಳೆ ಸಂದೇಶ ಅಥವಾ ವಾಸ್ತವನೂ ಇದೆ ಅಂತ ಅನಿಸ್ತು. ಲಾಭ ಆಗತ್ತೆ ಅಂತ ಅಂದ್ರೆ ಯಾರಾದ್ರೂ ಏನಾದ್ರೂ ಮಾಡಕ್ ಹೊರಡ್ತಾರೆ ಅಂತ. ಪ್ರಕೃತಿ ಹೇಗಿಟ್ಟಿದನೋ ಹಾಗಿರೋಕೆ ನಾವು ಸಿದ್ಧ ಇಲ್ಲ. ನಮಗೆ ಎಲ್ಲರೂ ಒಂದೇ ರೀತಿ ಆಗ್ಬೇಕು. ಸೊ ಆ ರೀತಿ ಆಗ್ಬೇಕು ಅಂತ ಹೊರಟಾಗ್ಲೇ ಸಂಘರ್ಷಗಳು ಆರಂಭವಾಗುವುದು. ಅದು ಇದು ಅಂತ ಏನೇನೋ ಮಾಡಕ್ ಹೋಗೋದು. ಸೊ ಈ ಅಂಶಗಳನ್ನ ನೋಡಿದ್ ನಾನು ನಿಜಕ್ಕೂ ಈ ಕತೆ ತುಂಬಾ ಒಳ್ಳೆ ರೀತಿ ಡೆವಲಪ್ ಆಗಿ ಈ ಆಂಗಲ್ ಅಲ್ಲಿ ಏನೋ ಹೊಸದನ್ನ, ಅನ್ಎಕ್ಸ್ಪೆಕ್ಟೆಡ್ ಅನ್ನೋದನ್ನ ಕೊಡುತ್ತೆ ಅಂತ ಅಂದ್ಕೊಂಡೆ. ಫಸ್ಟ್ ಹಾಫ್ ಎಂಡ್ ಆಗುವಾಗ್ಲೂ ಕೂಡ ಅದೇ ರೀತಿಯ ಫೀಲ್ ಕೊಡುತ್ತೆ. ಆ ರೀತಿಯಲ್ಲಿ ಡೆವಲಪ್ ಮಾಡ್ಕೊಂಡು ಹೋಗಿದ್ರೆ ಇದು ಅವತಾರ್ ರೇಂಜ್ಗೆ ಅದೇ ತರದ ಮೂವಿ ಆಗ್ಬಹುದು ಅಂದ್ಕೋತಿದ್ದೆ. ಬಟ್ ಇಂಟರ್ವಲ್ ನಂತರದ ಮೂವಿ ನನಗೆ ಅಷ್ಟೇನು ಇಷ್ಟ ಆಗ್ಲಿಲ್ಲ. ಬಟ್ ಈ ಸೆಕೆಂಡ್ ಹಾಫ್ ತುಂಬಾ ಜನರಿಗೆ ಇಷ್ಟ ಆಗಿದೆ ಅಂತ ಕೇಳಿದೆ. ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಮಾಸ್ ಎಲಿಮೆಂಟ್ಸ್ ಇದೆ, ದೈವಗಳಿದೆ, ಮೊದಲು ಕಾಂತಾರವನ್ನ ನೆನಪು ಮಾಡುವಂತಹ ಸೀನ್ಗಳು ಇವೆ, ಭರ್ಜರಿ ಆಕ್ಷನ್ ಫೈಟು, ಇಮೋಷನಲ್ ಮಾಡೋ ಸೀನ್ಗಳು ಎಲ್ಲಾನು ಇದೆ. ಆ ಕಾರಣಕ್ಕೆ ಅದು ತುಂಬಾ ಜನರಿಗೆ ಇಷ್ಟ ಆಗ್ತಿರ್ಬೋದು. ಬಟ್ ನನಗೆ ಅದು ಅಷ್ಟು ಡೀಪ್ ಆಗಿದೆ ಅಂತ ಅನ್ಸಿಲ್ಲ. ಸೊ ಇನ್ನೊಂದು ಸ್ವಲ್ಪ ಡೆಪ್ತ್ ಇದ್ರೆ ಚೆನ್ನಾಗಿರ್ತಾ ಇತ್ತು ಅನಿಸ್ತು. ಸೊ ಅಷ್ಟಾಗಿ ಕನೆಕ್ಟ್ ಆಗ್ಲಿಲ್ಲ. ಯಾಕೋ ಗೊತ್ತಿಲ್ಲ, ಕಾಂತಾರ ಅಂದ್ರೆ ಜನ ಈ ನಿರೀಕ್ಷೆಯಿಂದ ಬರ್ತಾರೆ. ಸೊ ಅದನ್ನೆಲ್ಲ ನಾವು ಮೂವಿಲಿ ಇಡ್ಲೇಬೇಕು ಅನ್ನೋ ಕಾರಣಕ್ಕೆ ಅವನ್ನೆಲ್ಲ ಸೇರಿಸಿದ್ದಾರೆ ಅನ್ನೋ ಫೀಲ್ ಬಂದ್ಬಿಡ್ತು. ಅದೇ ಕಾರಣಕ್ಕೆ ನನಗೆ ಸೆಕೆಂಡ್ ಹಾಫ್ ಅಷ್ಟು ಕನೆಕ್ಟ್ ಆಗ್ಲಿಲ್ಲ. ಅದೊಂದನ್ನ ಬಿಟ್ರೆ ಮೂವಿಲಿ ಮತ್ತೆಲ್ಲ ಸೂಪರ್. ಖಂಡಿತ ರಿಷಬ್ ಶೆಟ್ಟಿ ಒಂದು ಅದ್ಭುತ ಪ್ರಯತ್ನವನ್ನ ಕಡಿಮೆ ಟೈಮಲ್ಲಿ ಕಡಿಮೆ ಬಜೆಟ್ ಅಲ್ಲಿ ತಂದಿದ್ದಾರೆ ಅಂತಾನೆ ಹೇಳ್ಬಹುದು. ಈ ಮೂವಿನ ನೀವೇನಾದ್ರೂ ನೋಡಿದ್ರೆ ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ. ಧನ್ಯವಾದಗಳು.